ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಈ ಒಂದು ರಹಸ್ಯ ಬಯಲು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಈ ಒಂದು ರಹಸ್ಯ ಬಯಲು ಕಾರ್ಯಕ್ರಮದಲ್ಲಿ ಮತ್ತೊಂದು ರಹಸ್ಯವನ್ನು ಬಯಲು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕೆಲವು ಸ್ವಾಮಿಗಳು, ಕೆಲವು ಬಾಬುಗಳು ಏನು ಮಾಡ್ತಾರೆ ಅಂತಂದರೆ, ದೇವರು ಧರ್ಮವನ್ನೇ ಮುಂದಿಟ್ಕೊಂಡು ನಾನು ಪವಾಡ ಮಾಡ್ತೀನಿ, ನಾನು ಪವಾಡ ಪುರುಷ, ನನ್ನ ಹತ್ರ ಬನ್ನಿ, ನಿಮ್ಮೆಲ್ಲ ಕಷ್ಟಗಳನ್ನು ನಾನು ಪರಿಹಾರ ಮಾಡ್ತೀನಿ ಅಂತೇಳಿ ನಂಬಿಸಿ ಜನರಿಂದ ಯಾವ ರೀತಿ ಹಣವನ್ನು ಲೂಟಿ ಮಾಡ್ತಾರೆ ಅಂತಕ್ಕಂಥದ್ದು ನಾನೊಂದು ಪವಾಡದ ಮುಖಾಂತರವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಕೆಲವು ಸ್ವಾಮಿಗಳು ಏನು ಮಾಡ್ತಾರೆ ಅಂತಂದರೆ, ಒಂದು ನಾಲಿಗೆ ಮೇಲೆ ಒಂದು ಕರ್ಪೂರದ ಬೆಂಕಿಯನ್ನು ಇಟ್ಕೊಳ್ತಕ್ಕಂಥದ್ದು ಮತ್ತು ಕೈ ಮೇಲೆ ಕರ್ಪೂರದ ಬೆಂಕಿಯನ್ನು ಇಟ್ಕೊಳ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾರೆ. ಇದನ್ನು ಪವಾಡ ಅಂತ ಜನ ನಂಬಿ ಮೂಢನಂಬಿಕೆಗೆ ಒಳಗಾಗ್ತಾರೆ ಸ್ನೇಹಿತರೆ. 1000 ರೂಪಾಯಿ ಹಣವನ್ನು ಕೊಟ್ಟು ಬರ್ತಾರೆ. ಸೊ ಅವ್ರು ಯಾವ ರೀತಿ ಈ ಒಂದು ಪವಾಡವನ್ನು ಮಾಡ್ತಾಯಿದ್ರು, ಈ ಪವಾಡ ಇಂದಿರ್ತಕ್ಕಂಥ ಒಂದು ಪವಾಡದ ಒಂದು ಸೀಕ್ರೆಟ್ ಏನು, ಅದರಿಂದಿರ್ತಕ್ಕಂಥ ವೈಜ್ಞಾನಿಕ ಒಂದು ಸತ್ಯಾಂಶ ಏನು, ಅವ್ರು ಯಾವ ರೀತಿ ಕರ್ಪೂರದ ಬೆಂಕಿಯನ್ನು ನಾಲಿಗೆ ಮೇಲೆ ಮತ್ತು ಕೈ ಮೇಲೆ ಉಳಿಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ನಾನು ನಿಮಗೆ ನೇರವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಿರ್ಬೋದು, ಈ ರೀತಿ ಒಂದು ಕರ್ಪೂರದ ಒಂದು ಉಂಡೆ ತೆಗೆದುಕೊಂಡಿದ್ದೀನಿ ನಾನೀಗ ಅವ್ರು ಯಾವ ರೀತಿ ಕರ್ಪೂರದ ಬೆಂಕಿಯನ್ನು ನಾಲಿಗೆ ಮೇಲೆ ಮತ್ತು ಕೈ ಮೇಲೆ ಉಳಿಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈಗ ನೋಡಿ, ಈ ರೀತಿ ಬಾಯಿ ಮುಖಾಂತರ ಕೂಡ ಅವರು ಹಾಫ್ ಮಾಡ್ಕೊತಾರೆ ಸ್ನೇಹಿತರೆ. ನೋಡ್ಬೋದು, ಅವ್ರು ಈ ರೀತಿ ಕೈ ಮೇಲೆ ಕರ್ಪೂರವನ್ನು ಉರಿಸ್ಕೊಳ್ತಾರೆ ಮತ್ತು ನಾಲಿಗೆ ಮೇಲೆ ಕೂಡ ಕರ್ಪೂರವನ್ನು ಉರಿಸ್ಕೊಳ್ತಾರೆ. ನೋಡಿ, ಕೈ ಸುಡೋದಿಲ್ಲ. ಸೊ ಇದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಸೊ ಈತನಲ್ಲಿ ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತೇಳಿ ಜನರು ನಂಬುತ್ತಾರೆ ಸ್ನೇಹಿತರೆ. ಸೊ ನಂಬಿ ಮೂಢನಂಬಿಕೆಗೆ ಒಳಗಾಗ್ತಾರೆ. ಹಾಗಾದರೆ ಯಾಕೆ ಈ ಒಂದು ಕರ್ಪೂರದ ಬೆಂಕಿ ಕೈ ಮೇಲೆ ಇಟ್ಕೊಂಡ್ರೂ ಕೂಡ ಸುಟ್ಟಿಲ್ಲ ಮತ್ತು ನಾಲಿಗೆ ಮೇಲೆ ಇಟ್ಕೊಂಡ್ರೂ ಕೂಡ ಸುಟ್ಟಿಲ್ಲ? ಸೊ ಇದರಿಂದ ಒಂದು ಸೀಕ್ರೆಟ್ ಏನು, ರಹಸ್ಯ ಏನು, ನಾವು ಪ್ರಶ್ನೆ ಮಾಡ್ಬೇಕು ಸ್ನೇಹಿತರೆ. ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಕೊರತೆ ಯಾವುದಪ್ಪ ಅಂತಂದರೆ, ಪ್ರಶ್ನೆ ಮಾಡುವಂತಹ ಒಂದು ಮನಸ್ಥಿತಿ ಇಲ್ಲದಿರುವುದು. ಇವತ್ತು ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದೆ. ಆದರೂ ಕೂಡ ನಾವು ಅದೇ ಅಪ್ಪಾಗಿದ್ದ ಆಲದ ರೀತಿಯಲ್ಲಿ ಹಿರಿಯರು ನಂಬ್ಕೊಂಡು ಬಂದಿರತಕ್ಕಂಥದ್ದೇ ನಾವು ಇವತ್ತು ಶಿಕ್ಷಣ ಪಡ್ಕೊಂಡ್ರೂ ಕೂಡ ಅಂಥ ಮೂಢನಂಬಿಕೆಗಳನ್ನು, ಮೂಢ ಆಚರಣೆಗಳನ್ನು ಇವತ್ತು ಮಾಡ್ತಾ ಬರ್ತಾಯಿದ್ವಿ, ನಂಬ್ತಾ ಬರ್ತಾಯಿದ್ವಿ. ಸೊ ಇದು ಬದಲಾಗಬೇಕು. ಸೊ ನಾವು ಪ್ರಶ್ನಿಸಬೇಕಾಗತ್ತಲ್ಲಿ, ಅದು ಯಾವ ರೀತಿ ಒಂದು ಕರ್ಪೂರದ ಬೆಂಕಿಯನ್ನು ನಾಲಿಗೆ ಮೇಲೆ ಇಟ್ಕೊಂಡ, ಅದು ಹೇಗೆ ಸುಡಲ್ಲ, ಕೈ ಮೇಲೆ ಹೇಗೆ ಸುಡಲ್ಲ, ಅದರಿಂದ ಏನಾದರೂ ಇರ್ಬೋದಾ, ಅದರಿಂದ ಏನಾದರೂ ಸೀಕ್ರೆಟ್ ಇರ್ಬೋದಾ, ರಹಸ್ಯ ಏನಾದರೂ ಇರ್ಬೋದಾ, ಟ್ರಿಕ್ಸ್ ಏನಾದರೂ ಇರ್ಬೋದಾ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗತ್ತಾ, ಪ್ರಶ್ನಿಸಬೇಕಾಗತ್ತಾ, ಆಮೇಲೆ ಅದನ್ನು ನಂಬಬೇಕು ಬಿಡಬೇಕು, ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಹೌದಾ? ನಾವು ತಕ್ಷಣ ನಂಬಬಾರ್ದು. ಯಾಕಂದರೆ ನಾವು ವಿದ್ಯಾವಂತರಿದ್ದೀವಿ. ಇವತ್ತು ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿದ್ದೀವಿ ನಾವು ಇವತ್ತು. ಸೊ ಹಾಗಾದರೆ ಇದರಿಂದ ಇರ್ತಕ್ಕಂಥ ಒಂದು ಸೀಕ್ರೆಟ್ ಏನು, ಇದರಿಂದ ಇರ್ತಕ್ಕಂಥ ಯಾಕೆ ಒಂದು ಕರ್ಪೂರ ಒಂದು ಕೈ ಮೇಲೆ ಇಟ್ಕೊಂಡ್ರೂ ಕೂಡ ಯಾಕೆ ಸುಡಲಿಲ್ಲ? ಸೊ ಸುಡಬೇಕಾಗಿತ್ತಲ್ಲ, ಹೌದಾ? ಬೆಂಕಿ ಸಹಜವಾಗಿ, ಬೆಂಕಿ ಅಂದರೆ ಸುಡುತ್ತೆ ಮನುಷ್ಯನ, ಹೌದಾ? ಕರ್ಪೂರವನ್ನು ಕೈ ಮೇಲೆ ಅಥವಾ ನಾಲಿಗೆ ಮೇಲೆ ಇಟ್ಕೊಂಡಾಗ ಅದು ಸಹಜವಾಗಿ ಸುಡುವಂತಹ ಒಂದು ಗುಣಲಕ್ಷಣ ಆ ಒಂದು ಕರ್ಪೂರದ ಬೆಂಕಿಗಿರುತ್ತೆ ಸ್ನೇಹಿತರೆ. ನೋಡ್ಬೋದು, ಈ ರೀತಿ ಒಂದು ಕರ್ಪೂರದ ಬೆಂಕಿ ಈ ಥರ ಒಂದು ಏನಪ್ಪ ಅಂತಂದರೆ ಕೈ ಮೇಲೆ ಇಟ್ಕೊಳ್ತಾರೆ, ನಾಲಿಗೆ ಮೇಲೆ ಕೂಡ ಅವರು ಹಾಗಾದರೆ ಇದರಿಂದ ರಹಸ್ಯ ಏನು, ಇದರ ಸೀಕ್ರೆಟ್ ಏನು, ಇದರಿಂದ ಇರ್ತಕ್ಕಂಥ ವೈಜ್ಞಾನಿಕ ಒಂದು ರಹಸ್ಯ ಏನು, ಸತ್ಯಾಂಶ ಏನು ಅಂತಕ್ಕಂಥದ್ದು ನಾನು ನಿಮ್ಗೆ ತಿಳಿಸ್ತೀನಿ. ಈಗ ನೋಡ್ಬೋದು, ಈ ಕರ್ಪೂರ ಏನಿದೆಯಲ್ಲ ಸ್ನೇಹಿತರೆ, ಎಲ್ಲರೂ ಬರೋದಕ್ಕಿಂತ ಮುಂಚಿತವಾಗಿ ಕೆಲವು ಸ್ವಾಮಿಗಳು ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಬರೋದಕ್ಕಿಂತ ಮುಂಚಿತವಾಗಿ ಬಿಫೋರ್ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಈ ಕರ್ಪೂರದ ಒಂದು ಅರ್ಧ ಭಾಗವನ್ನು ನೀರಿನಲ್ಲಿ ನೆನೆಸಿರ್ತಾರೆ. ಕರ್ಪೂರದ ಅರ್ಧ ಭಾಗವನ್ನು ನೀರಿನಲ್ಲಿ ನೆನೆಸಿರ್ತಾರೆ. ಈ ಕರ್ಪೂರದ ಕೆಳಭಾಗದಲ್ಲಿ ಒಂದು ಅರ್ಧ ಭಾಗದಲ್ಲಿ ನೀರಿನ ಅಂಶ ಇರೋದ್ರಿಂದಾಗಿ ಅದು ಅತಿ ಬೇಗವಾಗಿ ನಾಲಿಗೆ ಸುಡೋದಿಲ್ಲ ಮತ್ತು ಕೈ ಸುಡೋದಿಲ್ಲ. ತೇವಾಂಶ ಇದೆ ಕೆಳಗಡೆ. ಇದು ತೇವಾಂಶ ಯಾವಾಗ ಆ ಒಂದು ಶಾಖಕ್ಕೆ ಖಾಲಿಯಾಗುತ್ತೋ, ಆವಿಯಾಗುತ್ತೋ, ಆವಾಗ ನಾಲಿಗೆ ಅಥವಾ ಕೈ ಸುಡುತ್ತೆ. ಅಷ್ಟರೊಳಗಡೆ ಅವರು ಈ ರೀತಿ ಹಾಫ್ ಮಾಡ್ಕೊಂಡ್ಬಿಡ್ತಾರೆ, ಸೆಕೆಂಡ್ಗಳಲ್ಲಿ ಹಾಫ್ ಮಾಡ್ಕೊಂಡ್ಬಿಡ್ತಾರೆ. ಇದು ಏನಪ್ಪ ಅಂತಂದರೆ ವಿಜ್ಞಾನ ಹೊರತಾಗಿ ಇದು ಯಾವುದೇ ಪವಾಡ ಅಲ್ಲ ಸ್ನೇಹಿತರೆ. ಇಂಥ ಒಂದು ಪವಾಡಗಳನ್ನು ಯಾರು ಕೂಡ ದಯವಿಟ್ಟು ನಂಬಬಾರದು. ನಾವಿವತ್ತು ಇಷ್ಟೆಲ್ಲ ಒಂದು ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ ಇವತ್ತು, ಹೌದಾ? ಆದರೂ ಕೂಡ ಇಂಥವನ್ನೆಲ್ಲ ನಂಬ್ತಾ ಇದ್ದೀವಿ, ಭಯಕ್ಕೆ ಒಳಗಾಗ್ತಾ ಇದ್ದೀವಿ, ಆತಂಕಕ್ಕೆ ಒಳಗಾಗ್ತಾ ಇದ್ದೀವಿ. ಸೊ ದುರ್ಬಲ ಮನಸ್ಥಿತಿಗೆ ಒಳಗಾಗ್ತಾ ಇದ್ದೀವಿ.
ಸೊ ಇದು ಹೋಗಬೇಕು. ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು. ಇಂತಹ ಒಂದು ಡೋಂಗಿ ಸ್ವಾಮಿಗಳಿಂದ, ಇಂತಹ ಒಂದು ಡೋಂಗಿ ಬಾಬಾಗಳಿಂದ ನಾವು ದೂರ ಇರೋಣ. ದೇವರು ಧರ್ಮ ನಂಬಿಕೆ ಅಂತಕ್ಕಂಥದ್ದು ಅವರವ್ರಿಗೆ ಬಿಟ್ಟಿರತಕ್ಕಂಥದ್ದು ಸ್ನೇಹಿತರೆ. ದೇವರು ಧರ್ಮ ನಂಬಿಕೆ ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ನೀವು ನಂಬ್ರಿ ಬಿಡ್ರಿ, ಅದು ನಿಮಗೆ ಬಿಟ್ಟಿರುವಂಥದ್ದು. ಆದರೆ ದೇವರು ಧರ್ಮದ ಹೆಸರಿನಲ್ಲಿ ಯಾರು ಕೂಡ ಮೋಸ ಹೋಗಬಾರ್ದು. ಇಂಥ ಪವಾಡಗಳನ್ನು ಯಾರು ಕೂಡ ನಂಬಬಾರ್ದು. ಯಾವ ದೇವರು ಕೂಡ ಯಾವ ಪವಾಡ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇಂತಹ ಒಂದು ಪವಾಡಗಳನ್ನು ಮಾಡಿ ಒಂದು ಏನಪ್ಪ ಅಂತಂದರೆ ಟ್ರಿಕ್ಸನ್ನು ಮಾಡಿ ಪ್ರಯೋಗಾತ್ಮಕವಾಗಿ ಜನರನ್ನು ನಂಬಿಸಿ ಜನರಿಂದ ದೇವರ ಧರ್ಮದ ಹೆಸರಿನಲ್ಲಿ ಸಾವಿರಾರು ರೂಪಾಯಿ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲವು ಡೋಂಗಿ ಸ್ವಾಮಿಗಳು ನಮ್ಮ ಸಮಾಜದಲ್ಲಿ ಸುತ್ತಮುತ್ತ ಇದ್ದಾರೆ ಸ್ನೇಹಿತರೆ. ಅಂಥವರಿಂದ ನಾವು ದೂರ ಇರೋಣ ಅಂತಕ್ಕಂಥ ಮಾತನಾಡ್ತಾ ಈ ಸಮಾಜದಲ್ಲಿ ಏನಪ್ಪ ಅಂತಂದರೆ ನಾವು ಬಲಿಷ್ಠವಾಗಿರಬೇಕು, ಯಾರೂ ಕೂಡ ಭಯ ಪಡಬಾರ್ದು. ಸೊ ಇಂತಹ ಒಂದು ಘಟನೆಗಳನ್ನು ನಾವು ಪ್ರಶ್ನಿಸಬೇಕಾಗುತ್ತಾ. ಇವತ್ತು ನಾವು ಬಸವಣ್ಣ 12ನೇ ಶತಮಾನದಿಂದ ಕೂಡ ಇವತ್ತು ಮೂಢನಂಬಿಕೆಗಳ ವಿರುದ್ಧವಾಗಿ ಹೋರಾಡ್ತಾ ಬಂದಿದ್ದೇವೆ. ನಾವು ಬಸವಣ್ಣನ ಕಾಲದಿಂದ ಕೂಡ ನಾವು ಮೂಢನಂಬಿಕೆಗಳ ವಿರುದ್ಧವಾಗಿ ಹೋರಾಡ್ತಾ ಬಂದಿದ್ದೇವೆ. ಸಮಾಜದಲ್ಲಿ ಮೂಢನಂಬಿಕೆಗಳು ಹೋಗಬೇಕು, ಇಂಥ ಮೂಢ ಆಚರಣೆಗಳು ಹೋಗಬೇಕು. ಸಮಾಜ ಒಂದು ಶುದ್ಧವಾಗಿರ್ತಕ್ಕಂಥ ಸಮಾಜ ನಿರ್ಮಾಣವಾಗಬೇಕು ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಸಮಾಜ ನಿರ್ಮಾಣವಾಗಬೇಕಂತಕ್ಕಂಥ ಒಂದು ನಿರ್ಧಾರವನ್ನು ನಾವು ಮಾಡೋಣ ಅಂತಕ್ಕಂಥ ಮಾತನಾಡ್ತಾ ಎಲ್ಲರೂ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಚಿಂತಿಸೋಣ, ಪ್ರತಿಯೊಂದನ್ನು ಪ್ರಶ್ನಿಸೋಣ. ಧೈರ್ಯವಾಗಿ ನಾವು ಯಾವುದೇ ಕಷ್ಟ ಸುಖಗಳನ್ನು ಬರಲಿ ಸಮಾನವಾಗಿ ನಾವು ಸ್ವೀಕರಿಸಿ ನಾವು ಮುಂದೆ ಧೈರ್ಯವಾಗಿ ಮುನ್ನುಗ್ಗೋಣ ಅಂತಕ್ಕಂಥ ಮಾತನಾಡ್ತಾ ಈ ಒಂದು ರಹಸ್ಯ ಬೇಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರೂ ನಮಸ್ಕಾರ.